ಸ್ವಲ್ಪ ದಿನದಿಂದ ನಾವು ವಿವೋ V60 ಮತ್ತು ಓಪೋ F31 Pro Plus ನ ಕಂಪ್ಯಾರಿಸನ್ ವಿಡಿಯೋ ಮಾಡಿದ್ವಿ. ಆ ಎರಡು ಫೋನ್ಗಳಲ್ಲಿ ಯಾವ ಫೋನ್ ತಗೊಳ್ಬೇಕು ಅಂತ ಗೊತ್ತಾಯ್ತು. ಆದ್ರೆ ಈಗ ಸ್ವಲ್ಪ ಜನರಿಗೆ ವಿವೋ V60 ತಗೊಳ್ಬೇಕಾ ಅಥವಾ ಮೋಟರೋಲಾ 860 Pro ತಗೊಳ್ಬೇಕಾ ಅಂತ ಕನ್ಫ್ಯೂಷನ್ ಆಗಿದೆ. ನಿಮಗೂ ಕೂಡ 30,000 ರೂಪಾಯಿ ಒಳಗಡೆ ಎರಡು ಫೋನ್ಗಳಲ್ಲಿ ಯಾವ ಫೋನ್ ತಗೊಳ್ಬೇಕು ಅಂತ ಗೊತ್ತಾಗ್ತಿಲ್ವಾ? ಅಂದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋದಲ್ಲಿ ಎರಡು ಫೋನ್ನ ಡೀಟೇಲ್ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಯಾವ ಫೋನ್ ನಿಮಗೆ ಬೆಸ್ಟ್ ಇರುತ್ತೆ, ಯಾವ ಫೋನ್ ನ ತಗೊಳ್ಬೇಕು, ಯಾವ ಫೋನ್ ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಎರಡು ಫೋನ್ ನ ಪ್ರೈಸ್ ನೋಡೋದಾದ್ರೆ ವಿವೋ V60 29,990 ಸಿಗ್ತಾ ಇದೆ. ಆದ್ರೆ ಮೋಟರೋಲಾ 20,999 ಸಿಗ್ತಾ ಇದೆ. ವಿವೋ 3,000 ರೂಪಾಯಿ ಜಾಸ್ತಿ ಇದೆ. ನಿಮ್ಮ ಬಜೆಟ್ ಅಕಾರ್ಡಿಂಗ್ಲಿ, ನಿಮ್ಮ ಬಜೆಟ್ 20,000 ಇದ್ರೆ ಮೋಟೋ ತಗೊಳ್ಳಿ, ನಿಮ್ಮ ಬಜೆಟ್ 30,000 ಇದ್ರೆ ವಿವೋ ತಗೊಳ್ಳಿ. ಈಗ ಇವುಗಳ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ನೋ ಡೌಟ್ ಎರಡು ಫೋನ್ಗಳು ತುಂಬಾ ಚೆನ್ನಾಗಿ ಕಾಣುತ್ತೆ. ಮೋಟರೋಲಾ ಫೋನ್ ಬಡ್ಜೆಟ್ ಫೋನ್ ತರ ಕಾಣಲ್ಲ, ಪ್ರೀಮಿಯಂ ಫೋನ್ ತರ ಕಾಣುತ್ತೆ. ಮತ್ತು ಇದರ ಆಪೋಸಿಟ್ ನಲ್ಲಿ ವಿವೋನ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಇದು ವಿವೋ V60 ತರ ಸೇಮ್ ಡಿಸೈನ್ ನೋಡೋದಕ್ಕೆ ಸಿಗುತ್ತೆ. ಕಲರ್ಸ್ ಮಾತ್ರ ಚೇಂಜ್ ಇದೆ. ಮೋಟರೋಲಾ ಫೋನ್ ಕೂಡ 850 ಫೋನ್ ತರ ಸೇಮ್ ನೋಡೋದಕ್ಕೆ ಸಿಗುತ್ತೆ. ವೀಗನ್ ಲೆದರ್ ಡಿಸೈನ್ ಇದೆ. ಇದರಲ್ಲಿನೂ ಕಲರ್ಸ್ ಮಾತ್ರ ಚೇಂಜ್ ಇದೆ. ಆದ್ರೆ ಎರಡು ಫೋನ್ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಮತ್ತು ಬಿಲ್ಡ್ ಕ್ವಾಲಿಟಿ ವಿಷಯಕ್ಕೆ ಬಂದ್ರೆ ಮೋಟರೋಲಾದಲ್ಲಿ ವೀಗನ್ ಲೆದರ್ ಬ್ಯಾಕ್ ಇರೋದ್ರಿಂದ ಇದರ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳಲ್ಲ. ಆದ್ರೆ ವಿವೋದಲ್ಲಿ ಪಾಲಿಕಾರ್ಬನೇಟ್ ಬಾಡಿ ಹೊಂದಿದೆ ಮತ್ತು ಇದರ ಬ್ಯಾಕ್ ನಲ್ಲಿ ಗ್ಲಾಸ್ ಫಿನಿಶಿಂಗ್ ಇದೆ. ಇದರ ಮೇಲೆ ಸ್ವಲ್ಪ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳುತ್ತೆ. ಆದ್ರೆ ಮೋಟರೋಲಾದಲ್ಲಿ ವೀಗನ್ ಲೆದರ್ ಕಂಫರ್ಟ್ ಮತ್ತು ಬೆಸ್ಟ್ ಇನ್ ಹ್ಯಾಂಡ್ ಫೀಲ್ ಕೊಡುತ್ತೆ. ಆದ್ರೆ ಎರಡು ಫೋನ್ಗಳ ಡ್ಯೂರಬಿಲಿಟಿ ಚೆನ್ನಾಗಿದೆ. ಎರಡಕ್ಕೂ IP68 IP69 ರೇಟಿಂಗ್ ಸಿಗ್ತಾ ಇದೆ. ಓವರ್ ಆಲ್ ಡಿಸೈನ್ ನಿಮ್ಮ ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರಿಗೆ ವೀಗನ್ ಲೆದರ್ ಡಿಸೈನ್ ಇಷ್ಟ ಆದ್ರೆ ಕೆಲವರಿಗೆ ಗ್ಲಾಸ್ ಫಿನಿಶಿಂಗ್ ಇಷ್ಟ ಆಗುತ್ತೆ. ಆದ್ರೆ ಬಿಲ್ಡ್ ಕ್ವಾಲಿಟಿ ವಿಷಯದಲ್ಲಿ ಎರಡು ಫೋನ್ಗಳು ಚೆನ್ನಾಗಿದ್ದಾವೆ. ಇನ್ನು ಇವುಗಳ ಡಿಸ್ಪ್ಲೇ ಕಡೆ ಬಂದ್ರೆ ವಿವೋದಲ್ಲಿ 6.7 ಇಂಚಸ್ FHD+ ಕಾರ್ಡ್ ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಇದಕ್ಕೆ ಡೈಮಂಡ್ ಶೀಲ್ಡ್ ಗ್ಲಾಸ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಆದ್ರೆ ಮೋಟರೋಲಾದಲ್ಲಿ 6.7 ಇಂಚಸ್ 1.5K ರೆಸಲ್ಯೂಷನ್ POLED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಎರಡು ಫೋನ್ಗಳು ಡಿಸ್ಪ್ಲೇ ಚೆನ್ನಾಗಿದೆ. ಆದ್ರೆ ಮೋಟರೋಲಾನ ಡಿಸ್ಪ್ಲೇ ಸ್ವಲ್ಪ ಸ್ಟ್ರಾಂಗ್ ಇದೆ. ಇದು ಬಿದ್ರೆ ಜಾಸ್ತಿ ಡ್ಯಾಮೇಜ್ ಆಗಲ್ಲ. ವಿವೋದಲ್ಲಿ 5000 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಮೋಟರೋಲಾದಲ್ಲಿ 4500 ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಎರಡು ಫೋನ್ಗಳ ಡಿಸ್ಪ್ಲೇ ಬ್ರೈಟ್ ಆಗಿದೆ. ಔಟ್ಡೋರ್ ನಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಮತ್ತು ಎರಡು ಫೋನ್ಗಳಲ್ಲಿ ಯೂಟ್ಯೂಬ್ ನಲ್ಲಿ HDR ಕಂಟೆಂಟ್ ಸ್ಟ್ರೀಮ್ ಮಾಡಬಹುದು. ಡಿಸ್ಪ್ಲೇ ನೋ ಡೌಟ್ ಎರಡೂ ಚೆನ್ನಾಗಿದೆ. ಆದ್ರೆ ಮೋಟರೋಲಾ ಫೋನ್ ಸ್ಲೈಟ್ ಬೆಟರ್ ಆಗಿದೆ. ಯಾಕಂದ್ರೆ ಇದರಲ್ಲಿ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಇದೆ. ಇದರಿಂದ ಬೆಟರ್ ಶಾರ್ಪ್ನೆಸ್ ಸಿಗುತ್ತೆ. ಎಸ್ಪೆಷಲಿ ಜಾಸ್ತಿ ವಿಡಿಯೋಸ್ ನೋಡೋರಿಗೆ ಇದು ಬೆಸ್ಟ್ ಆಪ್ಷನ್ ಆಗಿದೆ. ಜೊತೆಗೆ ಎರಡು ಫೋನ್ ನಲ್ಲಿ ಮಲ್ಟಿಮೀಡಿಯಾ ಇನ್ನೂ ಎನ್ಹಾನ್ಸ್ ಮಾಡೋದಕ್ಕೆ ಎರಡು ಫೋನ್ ಡ್ಯೂಯಲ್ ಸ್ಪೀಕರ್ ಕೊಟ್ಟಿದ್ದಾರೆ. ಎರಡು ಫೋನ್ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಆದ್ರೆ ಮೋಟರೋಲಾದಲ್ಲಿ ಸ್ವಲ್ಪ ಜಾಸ್ತಿ ಲೌಡ್ ಸ್ಪೀಕರ್ ಸಿಗುತ್ತೆ. ಇದನ್ನ ನೀವೇ ಕೇಳಿ. ಇನ್ನು ಇವುಗಳ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಈ ವಿವೋ V60 ಅಲ್ಲಿ MediaTek Dimensity 7360 ಟರ್ಬೋ ಪ್ರೊಸೆಸರ್ ಸಿಗ್ತಾ ಇದೆ. ಆದ್ರೆ ಮೋಟರೋಲಾದಲ್ಲಿ MediaTek Dimensity 8350 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಪವರ್ಫುಲ್ ಆಗಿದೆ. ಇದರಲ್ಲಿ 10 lakh plus ಆಂಥಿಸಿಸ್ ಸ್ಕೋರ್ ಇದೆ. ಆದ್ರೆ ವಿವೋದಲ್ಲಿ 8 lakh plus ಆಂಥಿಸಿಸ್ ಸ್ಕೋರ್ ಇದೆ. ಮೋಟರೋಲಾದಲ್ಲಿ ಸ್ವಲ್ಪ ಜಾಸ್ತಿ ಆಂಥಿಸಿಸ್ ಸ್ಕೋರ್ ಬರುತ್ತೆ. ಮತ್ತು ಮೋಟರೋಲಾದಲ್ಲಿ LPDDR5X RAM ಸಿಗ್ತಾ ಇದೆ. UFS 4.0 ಸ್ಟೋರೇಜ್ ಇದೆ. ಆದ್ರೆ ವಿವೋದಲ್ಲಿ LPDDR4X RAM ಸಿಗ್ತಾ ಇದೆ. UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ವಿವೋ V60 ನ ರ್ಯಾಮ್ ಟೈಪ್ ಸ್ಟೋರೇಜ್ ಟೈಪ್ ಎರಡು ಕಡಿಮೆ ಆಯ್ತು. ಆದ್ರೆ ಮೋಟರೋಲಾನ ರ್ಯಾಮ್ ಟೈಪ್ ಸ್ಟೋರೇಜ್ ಟೈಪ್ ಎರಡು ಚೆನ್ನಾಗಿದೆ. ಮತ್ತು BGM ನಲ್ಲಿ 120 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಹೆವಿ ಲೆವೆಲ್ ಗೇಮ್ಸ್ ಸ್ಮೂತ್ ರನ್ ಆಗುತ್ತೆ. ಈ ಪ್ರೊಸೆಸರ್ ಪ್ರೈಸ್ಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಆದ್ರೆ ಈ ಫೋನ್ ಸ್ವಲ್ಪ ಹೀಟ್ ಆಗುತ್ತೆ. ಮತ್ತು ವಿವೋನ BGM ನಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಆದ್ರೆ ಎರಡು ಫೋನ್ಗಳು ನಾರ್ಮಲ್ ಯೂಸೇಜ್ಗೆ, ಡೇ ಟು ಡೇ ಟೆಸ್ಟ್ಗೆ, ಕ್ಯಾಶುವಲ್ ಗೇಮ್ಸ್ಗೆ ಎಲ್ಲಾನು ಆರಾಮಾಗಿ ಮಾಡುತ್ತೆ. ಆದ್ರೆ ಹೆವಿ ಗೇಮ್ಸ್ಗೋಸ್ಕರ ಮೋಟೋ 860 Pro ಪರವಾಗಿಲ್ಲ, ಚೆನ್ನಾಗಿದೆ. ಆದ್ರೆ ಇದು ಹೀಟ್ ಆಗುತ್ತೆ. ನಿಮ್ಗೆ ಬೆಸ್ಟ್ ಗೇಮಿಂಗ್ ಫೋನ್ ಬೇಕು, ಫೋನ್ ಜಾಸ್ತಿ ಹೀಟ್ ಆಗಬಾರ್ದು ಅಂದ್ರೆ ಬೇರೆ ಫೋನ್ ತಗೊಳ್ಳಿ. ಎರಡು ಫೋನ್ಗಳು ಬೇಡ, ಎರಡು ಫೋನ್ಗಳು ಡೀಸೆಂಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಈಗ ಈ ಫೋನ್ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ವಿವೋ V60 ಅಲ್ಲಿ ಫನ್ ಟಚ್ OS 15 ಮತ್ತು
ಆಂಡ್ರಾಯ್ಡ್ 15 ಅಲ್ಲಿ ಸಿಗುತ್ತೆ. ಇದರಲ್ಲಿ ಸ್ವಲ್ಪ ಫ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಅದನ್ನ ಅನ್ಇನ್ಸ್ಟಾಲ್ ಮಾಡ್ಬೋದು. ಆದರೆ ಮೋಟರೋಲಾ ಹಲೋ UI ಮತ್ತು ಆಂಡ್ರಾಯ್ಡ್ 15 ನಲ್ಲಿ ಬರುತ್ತೆ. ಈ ಫೋನ್ ಸ್ವಲ್ಪ ಸ್ಟಾಕ್ ಆಂಡ್ರಾಯ್ಡ್ ಫೀಲ್ ಕೊಡುತ್ತೆ, ಆದರೆ ಸ್ವಲ್ಪ ಬ್ಲಾಟ್ವೇರ್ ಕೂಡ ಇದೆ, ಅದನ್ನ ಡಿಲೀಟ್ ಮಾಡ್ಬೋದು. ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಆದರೆ ವಿವೋ ಫೋನ್ಸ್ ನಲ್ಲಿ 4 ವರ್ಷ OS ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಅಪ್ಡೇಟ್ ವಿಷಯದಲ್ಲಿ ಮೋಟರೋಲಾದಲ್ಲಿ ಸ್ಲೈಡ್ ಡೌನ್ ಗ್ರೇಡ್ ಆಗಿದೆ, ಯಾಕಂದ್ರೆ ಮೋಟರೋಲಾದಲ್ಲಿ ಟೈಮ್ ಟು ಟೈಮ್ ಅಪ್ಡೇಟ್ ಸರಿಯಾಗಿ ಸಿಗಲ್ಲ. ಅಪ್ಡೇಟ್ ವಿಷಯದಲ್ಲಿ ವಿವೋ V60 ಚೆನ್ನಾಗಿದೆ, ಆದರೆ ಎರಡು ಫೋನ್ಗಳಲ್ಲಿ AI ಫೀಚರ್ಸ್ ತುಂಬಾ ಚೆನ್ನಾಗಿದೆ. ಎರಡು ಫೋನ್ಗಳು ಕಸ್ಟಮೈಸೇಷನ್ ಆಪ್ಷನ್ ಕೂಡ ಸಿಗುತ್ತೆ. ಇನ್ನು ಇವುಗಳ ಕ್ಯಾಮ್ರಾ ಕಡೆ ಬಂದ್ರೆ ವಿವೋದಲ್ಲಿ 200 MP ಮೇನ್ ಕ್ಯಾಮ್ರಾ ಇದೆ, 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ ಮತ್ತು 50 MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗುತ್ತೆ. ಆದರೆ ಮೋಟರೋಲಾದಲ್ಲಿ 50 MP ಮೇನ್ ಕ್ಯಾಮ್ರಾ ಇದೆ. ಇದರಲ್ಲಿ ಸೋನಿ LYTIA700C ಸೆನ್ಸಾರ್ ಇದೆ, 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ, 10 MP ಟೆಲಿಫೋಟೋ ಕ್ಯಾಮ್ರಾ ಇದೆ ಮತ್ತು 50 MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗುತ್ತೆ. ಎರಡು ಫೋನ್ಗಳ ಮೇನ್ ಕ್ಯಾಮ್ರಾದಲ್ಲಿ OIS ಸಪೋರ್ಟ್ ಕೂಡ ಇದೆ. ಇದರಿಂದ ಸ್ಟೆಬಿಲೈಸೇಷನ್ ಎರಡರಲ್ಲೂ ಚೆನ್ನಾಗಿದೆ. ಆದರೆ ಮೋಟರೋಲಾದಲ್ಲಿ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ, ಆಟೋ ಫೋಕಸ್ ಇದೆ, ಇದರಿಂದ ಮ್ಯಾಕ್ರೋ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಮಾಡಬಹುದು ಮತ್ತು ವಿವೋದಲ್ಲಿ 4K ವಿಡಿಯೋಸ್ ರೆಕಾರ್ಡ್ ಮಾಡಬಹುದು. ಮೋಟರೋಲಾದ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇಂದ 4K ವಿಡಿಯೋನ ರೆಕಾರ್ಡ್ ಕೂಡ ಮಾಡಬಹುದು. ಆದರೆ ಎರಡು ಫೋನ್ನ ಫೋಟೋಗ್ರಫಿ ಚೆನ್ನಾಗಿದೆ, ಸೇಮ್ ಇದೆ ಅನ್ಸುತ್ತೆ. ಆದರೆ ವಿವೋ ಫೋನಲ್ಲಿ ಸ್ವಲ್ಪ ಬೆಟರ್ ಫೋಟೋಸ್ ಬರುತ್ತೆ. ಆದರೆ ಎರಡು ಫೋನ್ಗಳ ಡೀಟೇಲ್ಸ್ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಎರಡು ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಏಜ್ ಡಿಟೆಕ್ಷನ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ. ಓವರ್ ಆಲ್ ಎರಡು ಫೋನ್ನ ಪಿಕ್ಚರ್ ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇನ್ನು ಇವುಗಳ ಬ್ಯಾಟರಿ ಕಡೆ ಬಂದ್ರೆ ವಿವೋ ಫೋನ್ ಅಲ್ಲಿ 6500 mAh ಬ್ಯಾಟರಿ ಸಿಗ್ತಾ ಇದೆ, 90 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತು ಮೋಟರೋಲಾ ಫೋನ್ ಅಲ್ಲಿ 6000 mAh ಲಾರ್ಜರ್ ಬ್ಯಾಟರಿ ಸಿಗುತ್ತೆ. ಮೋಟರೋಲಾಗಿಂತ 500 mAh ಬ್ಯಾಟರಿ ಕೂಡ ಜಾಸ್ತಿ ಇದೆ. ಇದು ಕೂಡ 90 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಪ್ರೈಸ್ ರೇಂಜ್ ಅಲ್ಲಿ ಇವುಗಳ ಬ್ಯಾಟರಿ ಚಾರ್ಜರ್ ಸ್ಪೀಡ್ ಚೆನ್ನಾಗಿದೆ. ಸೊ ಎರಡು ಫೋನ್ಸ್ ನ ಎಲ್ಲಾ ಫೀಚರ್ಸ್ ನ ಕವರ್ ಮಾಡಿದೀನಿ. ಈಗ ಕನ್ಕ್ಲೂಷನ್ ಕಡೆ ಬಂದ್ರೆ ಫಸ್ಟ್ ಬಿಲ್ಡ್ ಕ್ವಾಲಿಟಿಯಿಂದ ಸ್ಟಾರ್ಟ್ ಮಾಡೋಣ. ಎರಡು ಫೋನ್ಗಳು ಬೆಸ್ಟ್ ಬಿಲ್ಡ್ ಕ್ವಾಲಿಟಿ ಸಿಗುತ್ತೆ, ಆದ್ರೆ ಡಿಸೈನ್ ಪರ್ಸ್ಪೆಕ್ಟಿವ್ ನಿಮ್ಮ ಮೇಲೆ ಇದೆ. ನಿಮ್ಗೆ ಯಾವ ಫೋನ್ ಇಷ್ಟ ಆಗುತ್ತೋ ಅಂತ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಡಿಸ್ಪ್ಲೇ ವಿಷಯದಲ್ಲಿ ಮೋಟರೋಲಾ ಸ್ಲೈಟ್ಲಿ ಬೆಟರ್ ಇದೆ, ಯಾಕಂದ್ರೆ ಇದರಲ್ಲಿ 1.5K ರೆಸೊಲ್ಯೂಷನ್ ಡಿಸ್ಪ್ಲೇ ಸಿಗುತ್ತೆ, ಸ್ಮೂತ್ ಆಗಿದೆ, ಬೆಟರ್ ಡೀಟೇಲ್ಸ್ ಕೊಡುತ್ತೆ. ಹಾಗಂತ ವಿವೋ ಡಿಸ್ಪ್ಲೇ ಚೆನ್ನಾಗಿಲ್ಲ ಅಂತಲ್ಲ, ಇದು ಕೂಡ ಚೆನ್ನಾಗಿದೆ. ಮತ್ತು ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಮೋಟರೋಲಾ ಬೆಟರ್ ಇದೆ, ಜಾಸ್ತಿ ಅಂತಿತ್ತು ಸ್ಕೋರ್ ಬರುತ್ತೆ, 120 FPS ಗೇಮಿಂಗ್ ಸಪೋರ್ಟ್ ಕೂಡ ಸಿಗುತ್ತೆ. ಆದರೆ ಈ ಫೋನ್ ಸ್ವಲ್ಪ ಹೀಟ್ ಆಗುತ್ತೆ. ಆದರೆ ಸಾಫ್ಟ್ವೇರ್ ವಿಷಯದಲ್ಲಿ ವಿವೋ ಫೋನ್ ಬೆಟರ್ ಇದೆ, ಟೈಮ್ ಟು ಟೈಮ್ ಅಪ್ಡೇಟ್ ಸಿಗುತ್ತೆ. ಆದರೆ ಮೋಟರೋಲಾ ವಿಷಯದಲ್ಲಿ ಅಪ್ಡೇಟ್ ಡಿಲೇ ಆಗುತ್ತೆ, ಜೊತೆಗೆ ಬ್ಯಾಟರಿ ವಿಷಯದಲ್ಲಿ ಕೂಡ ವಿವೋ ಬೆಟರ್ ಇದೆ. ನಿಮ್ಮ ಬಜೆಟ್ 28ರಿಂದ 30,000 ರೂಪಾಯಿ ಆಗಿದ್ರೆ ಎರಡು ಫೋನ್ಗಳು ಚೆನ್ನಾಗಿದೆ, ಯಾವ್ದನ್ನ ಬೇಕಾದ್ರೂ ತಗೊಳ್ಬೋದು. ಎರಡು ಬೆಸ್ಟ್ ಚಾಯ್ಸ್ ಆಗಿದೆ. ಜಾಸ್ತಿ ಅಪ್ಡೇಟ್ ಬೇಕು ಅಂದ್ರೆ ವಿವೋ V60 ತಗೊಳ್ಳಿ, ಕ್ಲೀನ್ UI ಬೇಕು ಅಂದ್ರೆ ಮೋಟರೋಲಾ ತಗೊಳ್ಳಿ. ನನಗೆ ಎರಡು ಫೋನ್ಗಳಲ್ಲಿ ಮೋಟರೋಲಾ 860 Pro ಬೆಸ್ಟ್ ಅನಿಸ್ತು, ಯಾಕಂದ್ರೆ ಇದರಲ್ಲಿ ವೇಗನ್ ಲೆದರ್ ಸಿಗುತ್ತೆ, ಬೆಸ್ಟ್ ಡಿಸ್ಪ್ಲೇ ಸಿಗುತ್ತೆ, ಬೆಟರ್ ಪರ್ಫಾರ್ಮೆನ್ಸ್ ಕೊಡುತ್ತೆ, ಬೆಸ್ಟ್ ಕ್ಯಾಮ್ರಾ ಕ್ವಾಲಿಟಿ ಸಿಗುತ್ತೆ. ಆದ್ರೆ ವಿವೋ ಕೂಡ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ನಿಮ್ಮ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿರ್ಬೋದು. ಆದ್ರೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಕೇಳ್ಬೋದು. ಮತ್ತು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.